ಭೂಮಿಯ ಮೇಲೆ ಅತಿ ಹೆಚ್ಚು ಪ್ರಮಾಣದ ಜಲರಾಶಿ ಯಾವ ಭಾಗದಲ್ಲಿದೆ? ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ, ಸಮಭಾಜಕ ವೃತ್ತದ ಬಳಿ, ಧ್ರುವಗಳ ಬಳಿ. ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣಾರ್ಧಗೋಳ. ಸೊ ಭೂಮಿಯನ್ನ ಸಮಭಾಜಕ ವೃತ್ತವನ್ನು ಆಧಾರವಾಗಿಟ್ಟುಕೊಂಡು ಸಮಭಾಜಕ ವೃತ್ತದಿಂದ ಮೇಲ್ಭಾಗವನ್ನು ಉತ್ತರಾರ್ಧಗೋಳ, ಹಾಗೆ ಸಮಭಾಜಕ ವೃತ್ತದಿಂದ ಕೆಳಭಾಗವನ್ನು ದಕ್ಷಿಣಾರ್ಧಗೋಳ ಅಂತ ಕರೀತಾರೆ. ಈ ಒಂದು ದಕ್ಷಿಣಾರ್ಧಗೋಳದಲ್ಲಿ 57% ಜಲರಾಶಿಯನ್ನ ಹೊಂದಿದೆ, ಅಂದರೆ ಸಾಗರ ಸಮುದ್ರಗಳ ವ್ಯಾಪ್ತಿಯನ್ನು ನಾವು ಕಾಣ್ತೇವೆ. ಆ ಕಾರಣಕ್ಕೆ ದಕ್ಷಿಣಾರ್ಧಗೋಳವನ್ನ ಜಲಪ್ರಧಾನ ಗೋಳ ಅಂತ ಕರಿತೀವಿ. ಇನ್ನು ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಇರುವಂತಹ ಉತ್ತರಾರ್ಧಗೋಳವನ್ನ ಭೂಪ್ರಧಾನ ಗೋಳ ಅಂತ ಕರಿತೀವಿ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಸಂಪರ್ಕ ಕಲ್ಪಿಸುವಂತಹ ಕಾಲುವೆ ಯಾವುದು? ಸುಯೆಜ್ ಕಾಲುವೆ ಸರಿಯಾದಂತಹ ಉತ್ತರ. ಇನ್ನು ಪನಾಮ ಕಾಲುವೆ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕಗಳನ್ನು ಸಂಧಿಸುತ್ತದೆ. ಕಲ್ಲಿದ್ದಲು ಗ್ರಾಫೈಟ್ ಆಗಿ, ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ಮಾರ್ಪಾಡಾಗುತ್ತವೆ. ಇವು ಯಾವ ವಿಧದ ಶಿಲೆಗಳಿಗೆ ಉದಾಹರಣೆ? ರೂಪಾಂತರ ಶಿಲೆಗಳು. ಶಿಲೆಗಳನ್ನು ಪ್ರಮುಖವಾಗಿ 3 ವಿಧಗಳಾಗಿ ವಿಂಗಡಣೆ ಮಾಡ್ತೇವೆ: ಅಗ್ನಿಶಿಲೆಗಳು, ಜಲಜ ಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು. ರೂಪಾಂತರ ಶಿಲೆಗಳು ಅಂತೇಳಿದ್ರೆ ಒಂದು ರೂಪದ ಶಿಲೆ ರಾಸಾಯನಿಕ ಬದಲಾವಣೆಯಿಂದ ಮತ್ತೊಂದು ರೂಪಕ್ಕೆ ಬದಲಾವಣೆ ಆಗುವಂಥದ್ದು. ಉದಾಹರಣೆಗೆ ಕಲ್ಲಿದ್ದಲು ಗ್ರಾಫೈಟ್ ಆಗಿ, ಸುಣ್ಣದ ಕಲ್ಲು ಗ್ರಾನೈಟ್ ಆಗಿ ಬದಲಾವಣೆ ಆಗುತ್ತೆ. ಜಗತ್ತಿನ ಅತಿ ಉದ್ದವಾದ ನದಿ ನೈಲ್. ಹಾಗಾದರೆ ಅತಿ ದೊಡ್ಡ ನದಿ ಯಾವುದು? ಅಮೆಜಾನ್ ನದಿ. ಅತಿ ಉದ್ದ ಅಂತೇಳಿದ್ರೆ ಅದು ಹರಿಯುವಂಥ ಡಿಸ್ಟೆನ್ಸ್ ಅನ್ನು ಆಧಾರವಾಗಿಟ್ಟುಕೊಂಡು ಹೇಳ್ತೇವೆ. ಇನ್ನು ವ್ಯಾಪ್ತಿಯನ್ನ, ಅಂದರೆ ಅತ್ಯಂತ ದೊಡ್ಡ ನದಿ ಅಂತೇಳಿ ಅದನ್ನು ಹೇಳೋದಾದರೆ ಅಮೆಜಾನ್ ನದಿ ದಕ್ಷಿಣ ಅಮೆರಿಕದಲ್ಲಿ ಹರಿಯುತ್ತೆ. ಇನ್ನು ಜಗತ್ತಿನ ಅತಿ ಉದ್ದವಾದ ನದಿ ನೈಲ್ ಏನಿದೆ, ಇದು ಆಫ್ರಿಕಾ ಖಂಡದಲ್ಲಿ ಹರಿಯುವಂತಹ ನದಿಯಾಗಿದೆ. ಅಟಕಾಮ ಮರುಭೂಮಿ ಹೊಂದಿರುವಂತಹ ದೇಶ ಯಾವುದು? ದಕ್ಷಿಣ ಅಮೆರಿಕದಲ್ಲಿ ಈ ಒಂದು ಮರುಭೂಮಿಯನ್ನು ನಾವು ಕಾಣುತ್ತೇವೆ. ವಿಶ್ವದ ಅತ್ಯಂತ ದೊಡ್ಡ ಮರುಭೂಮಿಗಳನ್ನು ನೋಡೋದಾದರೆ ಸಹರಾ ಆಫ್ರಿಕಾದಲ್ಲಿದೆ, ಅರೇಬಿಯನ್ ಮಧ್ಯಪೂರ್ವ ದೇಶಗಳಲ್ಲಿ ಕಲಹರಿ ದಕ್ಷಿಣ ಆಫ್ರಿಕಾ, ಗ್ರೇಟ್ ವಿಕ್ಟೋರಿಯಾ ಆಸ್ಟ್ರೇಲಿಯಾ, ಥಾರ್ ಮರುಭೂಮಿ ಭಾರತದಲ್ಲಿ ನಾವು ಕಾಣುತ್ತೇವೆ. ಜಗತ್ತಿನ ಅತಿದೊಡ್ಡ ಜಲವಿದ್ಯುತ್ ಕೇಂದ್ರ 3 ಜಾರ್ಜಸ್ ಅಣೆಕಟ್ಟು ಯಾವ ದೇಶದಲ್ಲಿದೆ? ಸೊ ಚೀನಾ ದೇಶದಲ್ಲಿ ಈ ಒಂದು ಅಣೆಕಟ್ಟನ್ನು ಕಾಣ್ತೀವಿ. ಅಣೆಕಟ್ಟುಗಳನ್ನು ಕಟ್ಟುವಂತಹ ಬಹುಮುಖ್ಯ ಉದ್ದೇಶಗಳಲ್ಲಿ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡುವುದು ಸಮೇತ ಒಂದಾಗಿದೆ. ಹೀಗಾಗಿ ಈ 3 ಜಾರ್ಜಸ್ ಡ್ಯಾಮ್ನ ಮೂಲಕ ಉತ್ಪಾದನೆ ಮಾಡುವಂತಹ ಜಲವಿದ್ಯುತ್ ಏನಿದೆ, ಇದು ಜಗತ್ತಿನ ಅತ್ಯಂತ ದೊಡ್ಡ ಜಲವಿದ್ಯುತ್ ಕೇಂದ್ರವಾಗಿದೆ. ಟಿಬೆಟ್ನಲ್ಲಿ ಚೀಮೋಲಂಗಂ ಮತ್ತು ನೇಪಾಳದಲ್ಲಿ ಸಾಗರ ಮಾತಾ ಎಂಬ ಹೆಸರಿನಿಂದ ಕರೆಯಲ್ಪಡುವಂತಹ ಪರ್ವತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಸೊ ಮೌಂಟ್ ಎವರೆಸ್ಟ್ ಏನಿದೆ ಜಗತ್ತಿನ ಅತಿ ಎತ್ತರವಾದ ಶಿಖರವಾಗಿದ್ದು, ಇದನ್ನ ಟಿಬೆಟ್ನಲ್ಲಿ ಚೀಮೋಲಂಗಂ ಮತ್ತು ನೇಪಾಳದಲ್ಲಿ ಸಾಗರ ಮಾತಾ ಎನ್ನುವಂತಹ ಹೆಸರಿನಿಂದ ಕರೀತಾರೆ. ಇದು ನೇಪಾಳದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ. 8,848 ಮೀಟರ್ ಎತ್ತರದೊಂದಿಗೆ ಜಗತ್ತಿನ ಅತಿ ಎತ್ತರವಾದಂತಹ ಪರ್ವತ ಶಿಖರ ಎಂಬ ಕೀರ್ತಿಯನ್ನ ಪಡೆದಿದೆ. ಪ್ರಪಂಚದ ಅತಿ ಚಿಕ್ಕ ನಗರ ವ್ಯಾಟಿಕನ್ ಸಿಟಿ ಯಾವ ಖಂಡದಲ್ಲಿದೆ? ಯುರೋಪ್ ಖಂಡ. ಜಗತ್ತಿನ 2ನೆಯ ಚಿಕ್ಕ ಖಂಡ ಯುರೋಪ್, ಜನಸಂಖ್ಯೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಇಲ್ಲಿ ಬರುವಂತಹ ಅತ್ಯಂತ ಚಿಕ್ಕ ದೇಶ ಮತ್ತು ನಗರ ಎರಡೂ ಸಮೇತ ಆಗಿರುವಂಥದ್ದು ವ್ಯಾಟಿಕನ್ ಸಿಟಿಯಾಗಿದೆ. ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಸೀಮಿತವಾಗಿರುವ ಜಗತ್ತಿನ ಖಂಡ ಯಾವುದು? ಅಂಟಾರ್ಟಿಕಾ ಖಂಡ. ಇದಕ್ಕೆ ಕಾರಣ ಅದು ಅತ್ಯಂತ ಶೀತವಾದಂತಹ ವಾತಾವರಣವನ್ನು ಹೊಂದಿರುವುದರಿಂದ ಅಲ್ಲಿ ಮಾನವ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ವಾತಾವರಣವಿಲ್ಲ. ಆ ಕಾರಣಕ್ಕೆ ಅಲ್ಲಿ ಕೇವಲ ವೈಜ್ಞಾನಿಕ ಸಂಶೋಧನೆಗಾಗಿ ಸಂಶೋಧನಾ ಕೇಂದ್ರಗಳನ್ನು ದೇಶಗಳು ತೆರೆದಿದ್ದಾವೆ. ಹಾಗಾಗಿ ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಸೀಮಿತವಾಗಿರುವಂತಹ ಜಗತ್ತಿನ ಖಂಡ ಅಂಟಾರ್ಟಿಕಾ ಖಂಡ. ಹೋಮ್ಸ್ ಎಂಬ ಪಂಚ ಸರೋವರಗಳನ್ನು ಹೊಂದಿರುವಂತಹ ಖಂಡ ಯಾವುದು? ಉತ್ತರ ಅಮೆರಿಕ. ಈ ಹೋಮ್ಸ್ ಎನ್ನುವಂಥದ್ದು ಒಂದೊಂದು ಅಕ್ಷರಕ್ಕೆ ಒಂದೊಂದು ಸರೋವರದ ಹೆಸರಿದೆ. H ಯುರಾನ್, O ಒಂಟಾರಿಯೋ, ಮಿ ಮಿಚಿಗನ್, E ಇರಿ, S ಸುಪೀರಿಯರ್.
ಸೊ ಈ ಪಂಚ ಸರೋವರಗಳ ಹೆಸರಿನ ಮೊದಲನೇ ಅಕ್ಷರವನ್ನು ತೆಗೆದುಕೊಂಡು ಶಾರ್ಟ್ ಫಾರ್ಮ್ನಲ್ಲಿ ಹೋಮ್ಸ್ ಅಂತ ಕರಿತೀವಿ. ಈ ಒಂದು ಪಂಚ ಸರೋವರಗಳನ್ನು ಹೊಂದಿರುವಂತಹ ಖಂಡ ಉತ್ತರ ಅಮೆರಿಕವಾಗಿದೆ. ಪ್ರಪಂಚದ ಯಾವ ಹುಲ್ಲುಗಾವಲನ್ನು ಪ್ರಪಂಚದ ಗೋಧಿಯ ಕಣಜ ಅಂತ ಕರೆಯಲಾಗಿದೆ? ಪ್ರೈರೀಸ್ ಹುಲ್ಲುಗಾವಲು ಉತ್ತರ ಅಮೆರಿಕದಲ್ಲಿ ಕಂಡುಬರುವಂತಹ ವಿಶಾಲವಾದಂತಹ ಹುಲ್ಲುಗಾವಲು ಪ್ರದೇಶವಾಗಿದ್ದು ಇದನ್ನು ಪ್ರೈರೀಸ್ ಎನ್ನುವಂತಹ ಹೆಸರಿನಿಂದ ಕರೀತಾರೆ. ಈ ಒಂದು ಹುಲ್ಲುಗಾವಲಿನ ಪ್ರದೇಶವನ್ನ ಪ್ರಪಂಚದ ಗೋಧಿಯ ಕಣಜ ಅಥವಾ ಬ್ರೆಡ್ ಬಾಸ್ಕೆಟ್, ರೊಟ್ಟಿಯ ಬುಟ್ಟಿ ಅಂತಲೂ ಕೂಡ ಇದನ್ನು ಕರೀತಾರೆ. ಭಾರತದ ಪೂರ್ವಕ್ಕಿರುವ ಈ ದೇಶದ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ ಆಗಿದೆ. ಈ ಹೇಳಿಕೆ ಯಾವ ದೇಶಕ್ಕೆ ಸಂಬಂಧಿಸಿದೆ? ಬಾಂಗ್ಲಾದೇಶ. ಸೊ ಭಾರತದ ಪೂರ್ವಕ್ಕಿರುವಂತಹ ಪ್ರಮುಖ ದೇಶಗಳಲ್ಲಿ ಬಾಂಗ್ಲಾದೇಶ ಮತ್ತು ಮಯನ್ಮಾರ್. ಸೊ ಇದರಲ್ಲಿ ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ ಆಟವಾಗಿದೆ. ಜನಸಂಖ್ಯೆಯಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ದೇಶ ಯಾವುದು? ಅಥವಾ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಮೂರನೇ ದೊಡ್ಡ ದೇಶ ಅಮೆರಿಕ. ನಮಗೆಲ್ಲ ತಿಳಿದಿರುವಂತೆ ಚೀನಾ ಪ್ರಥಮ ಸ್ಥಾನ, ಭಾರತ ಎರಡನೇ ಸ್ಥಾನದಲ್ಲಿದೆ. ಇನ್ನು ಅದರ ನಂತರದ ಸ್ಥಾನ ಅಮೆರಿಕ ದೇಶ ಹೊಂದಿದ್ದು, 4ನೇದು ಇಂಡೋನೇಷಿಯಾ, 5 ಬ್ರೆಜಿಲ್, 6 ಪಾಕಿಸ್ತಾನ ದೇಶ. ಹಿಮಾಲಯದ ಮಧ್ಯಭಾಗದಲ್ಲಿ ಈ ಕೆಳಗಿನ ಯಾವ ಗಿರಿಧಾಮ ಇಲ್ಲ? ಸಿಮ್ಲಾ, ಮಸೂರಿ, ಡೆಹ್ರಾಡೂನ್, ನೈನಿತಾಲ್. ಡೆಹ್ರಾಡೂನ್ ಗಿರಿಧಾಮ ಇಲ್ಲ. ಹಿಮಾಲಯ ಪರ್ವತಗಳನ್ನು ನಾವು 3 ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತೇವೆ. ಒಂದು ಶಿವಾಲಿಕ್ ಬೆಟ್ಟಗಳು ಅಥವಾ ಪಾದ ಹಿಮಾಲಯ ಅಂತ ಕರಿತೀವಿ. ಅದಾದ ನಂತರ ಮಧ್ಯ ಹಿಮಾಲಯ, ಅದಾದ ನಂತರ ಮಹಾ ಹಿಮಾಲಯ ಅಂತ ಕರಿತೀವಿ. ಈ ಮಧ್ಯ ಹಿಮಾಲಯದಲ್ಲಿ ನಾವು ಅನೇಕ ಗಿರಿಧಾಮಗಳನ್ನು ಕಾಣ್ತೇವೆ. ಅದು ಡಾರ್ಜಿಲಿಂಗ್, ಸಿಮ್ಲಾ, ಮಸೂರಿ, ನೈನಿತಾಲ್ ಮತ್ತು ರಾಣಿಖೇತ್. ಪಂಚನದಿಗಳ ನಾಡು ಎಂದು ಕರೆಯಲ್ಪಡುವಂತಹ ವಿಜಯಪುರ ಜಿಲ್ಲೆಯಲ್ಲಿ ಈ ಕೆಳಗಿನ ಯಾವ ನದಿ ಹರಿಯುವುದಿಲ್ಲ? ತುಂಗಭದ್ರಾ ನದಿ. ಇನ್ನು ಪಂಚನದಿಗಳು ಅಂದರೆ 5 ನದಿಗಳು ಯಾವ್ಯಾವ ಹರಿತವೆ ಅಂತ ಹೇಳಿದ್ರೆ ಘಟಪ್ರಭಾ, ಮಲಪ್ರಭಾ, ಭೀಮಾ, ದೋಣಿ ಮತ್ತು ಕೃಷ್ಣ. ಈ 5 ನದಿಗಳು ಆ ಜಿಲ್ಲೆಯಲ್ಲಿ ಹರಿಯುವುದರಿಂದ ಇದನ್ನು ಪಂಚನದಿಗಳ ಜಿಲ್ಲೆ ಅಥವಾ ನಾಡು ಅಂತ ಕರೀತಾರೆ. ಇನ್ನು ದೇಶಕ್ಕೆ ಹೋಲಿಕೆ ಮಾಡಿದಾಗ ಪಂಜಾಬನ್ನ ಪಂಚನದಿಗಳ ರಾಜ್ಯ ಅಂತ ಕೂಡ ಕರೀತಾರೆ. ಈ ಕೆಳಗಿನ ಯಾವುದು ಕಾವೇರಿ ನದಿಯ ಉಪನದಿಯಲ್ಲ? ವರ್ಧಾ ನದಿ. ವರ್ಧಾ ನದಿ ತುಂಗಭದ್ರಾ ನದಿಯ ಉಪನದಿಯಾಗಿದೆ. ಇನ್ನು ಕಾವೇರಿ ನದಿಯ ಉಪನದಿಗಳನ್ನು ನೋಡೋದಾದರೆ ಹಾರಂಗಿ, ಹೇಮಾವತಿ, ಶಿಂಷಾ, ಕಪಿಲಾ, ಅರ್ಕಾವತಿ, ಲಕ್ಷ್ಮಣ ತೀರ್ಥ ಮುಂತಾದ ಉಪನದಿಗಳನ್ನು ಕಾವೇರಿ ನದಿ ಹೊಂದಿದೆ. ಭಾರತದಲ್ಲಿ ಆಸ್ತಿಯ ಹಕ್ಕು ಎಂಬುದರ ಸ್ಥಾನಮಾನವೇನು? ಇದು ಸಂವಿಧಾನದಲ್ಲಿರುವಂಥ ಖಾತರಿ ಇಲ್ಲದ ಕಾನೂನಿನ ಹಕ್ಕು. ಆಸ್ತಿಯ ಹಕ್ಕು ಎಂಬುದು ಪ್ರಾರಂಭದಲ್ಲಿ ಮೂಲಭೂತ ಹಕ್ಕಾಗಿಯೇ ಇತ್ತು. ಇದನ್ನು 1976ರಲ್ಲಿ ಮಾಡದಂಥ ಸಂವಿಧಾನ ತಿದ್ದುಪಡಿಯ ಮೂಲಕ ಮೂಲಭೂತ ಪಟ್ಟಿಗಳಿಂದ ಹೊರಗಡೆ ಇಡಲಾಯಿತು. ಹಾಗಾದರೆ ಈಗ ಆಸ್ತಿಯ ಹಕ್ಕು ಅನ್ನೋದು ಕೇವಲ ಕಾನೂನುಬದ್ಧ ಹಕ್ಕಾಗಿದೆ, ಲೀಗಲ್ ರೈಟ್ ಅಂತ ಕರಿತೀವಿ. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಡೆಸುವ ಅಲ್ಪಸಂಖ್ಯಾತರ ಹಕ್ಕಿಗೆ ಭಾರತೀಯ ಸಂವಿಧಾನದ ಯಾವ ವಿಧಿಯು ಖಾತರಿಯನ್ನು ನೀಡುತ್ತದೆ? ಸಂವಿಧಾನದ 30ನೇ ವಿಧಿ ಅಲ್ಪಸಂಖ್ಯಾತರು ತಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳನ್ನು ನಡೆಸುವಂತಹ ಹಕ್ಕನ್ನು ಹೊಂದಿದ್ದಾರೆ. ಸ್ನೇಹಿತರೆ, ಮೊದಲ ಪ್ರಶ್ನೆಯನ್ನು ಗಮನಿಸೋಣ, ಸರಿಯಾಗಿ ಜೋಡಿಸಿ. ಪಂಪ ಪ್ರಶಸ್ತಿ, ಚರಕ ಪ್ರಶಸ್ತಿ, ಶಾಂತಲ ಪ್ರಶಸ್ತಿ, ಕುಮಾರವ್ಯಾಸ ಪ್ರಶಸ್ತಿ ಇವುಗಳನ್ನು ನೀಡುವಂಥ ಕ್ಷೇತ್ರಗಳನ್ನು ನೀಡಿದ್ದಾರೆ. ಗಮಕ ಕಲೆ, ನೃತ್ಯ, ಸಾಹಿತ್ಯ, ಪತ್ರಿಕೋದ್ಯಮ. ಯಾವ ಪ್ರಶಸ್ತಿಗಳನ್ನು ಯಾವ ಕ್ಷೇತ್ರದ ಸಾಧಕರಿಗೆ ನೀಡ್ತಾರೆ ಅಂತ ಸರಿಯಾಗಿ ಜೋಡಿಸಬೇಕು. ಸರಿ ಉತ್ತರವನ್ನು ನೋಡೋಣ. ಪಂಪ ಪ್ರಶಸ್ತಿಯನ್ನು ಸಾಹಿತ್ಯಕ್ಕಾಗಿ ನೀಡ್ತಾರೆ, ಚರಕ ಪ್ರಶಸ್ತಿಯನ್ನು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ನೀಡ್ತಾರೆ, ಶಾಂತಲ ಪ್ರಶಸ್ತಿಯನ್ನು ನೃತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ನೀಡ್ತಾರೆ, ಕುಮಾರವ್ಯಾಸ ಪ್ರಶಸ್ತಿ ಗಮಕ ಕಲೆಗಾಗಿ ನೀಡುವಂತಹ ಪ್ರಶಸ್ತಿಯಾಗಿದೆ. ಭಾರತದ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಿ ಸ್ಥಾಪನೆಯಾಯಿತು? ಮಡ್ರಾಸ್ನಲ್ಲಿ ಸ್ಥಾಪನೆಯಾಗುತ್ತೆ 1687ರಲ್ಲಿ. ಸೊ ಹಾಗಾಗಿ ದೇಶದಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆಯಾಗಿದ್ದು ಮದ್ರಾಸ್, ಈಗ ಇದನ್ನು ಚೆನ್ನೈ ಅಂತ ಕರೀತಾರೆ. ಅತ್ಯಂತ ಕಡಿಮೆ ಅವಧಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದವರು ಯಾರು? ಇಂದು ಮಲ್ಹೋತ್ರಾ, ಫಾತಿಮಾ ಬೀವಿ, KN ಸಿಂಗ್,
ಸುಧಾ ಮಿಶ್ರಾ. KN ಸಿಂಗ್ ಸರಿಯಾದಂತಹ ಉತ್ತರ. ನವೆಂಬರ್ 25, 1991ರಿಂದ ಡಿಸೆಂಬರ್ 12, 1991ರವರೆಗೆ ಅಲ್ಪ ಅವಧಿಗೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ KN ಸಿಂಗ್ ರವರು ಕರ್ತವ್ಯವನ್ನು ಮಾಡಿರ್ತಾರೆ. ಯಾವ ಭಾರತೀಯ ಭಾಷೆಗೆ ಮೊದಲ ಬಾರಿಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದೆ? ಇದಕ್ಕೆ ಸರಿ ಉತ್ತರ ತಮಿಳು ಭಾಷೆ. 2004ರಲ್ಲಿ ತಮಿಳು ಭಾಷೆಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಲಾಯಿತು. ಇನ್ನುಳಿದಂತಹ ಶಾಸ್ತ್ರೀಯ ಭಾಷೆಗಳು ಒಟ್ಟು 6 ಇದ್ದಾವೆ. ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಸಂಸ್ಕೃತ ಮತ್ತು ಒಡಿಯಾ ಭಾಷೆಗಳು. ಭಾರತದಲ್ಲಿ ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ಎಷ್ಟು ಧರ್ಮಗಳಿಗೆ ನೀಡಲಾಗಿದೆ? ಹೌ ಮೆನಿ ರಿಲಿಜಿಯನ್ಸ್ ಇನ್ ಇಂಡಿಯಾ ದಟ್ ಹ್ಯಾವ್ ಬೀನ್ ಅವಾರ್ಡೆಡ್ ನ್ಯಾಷನಲ್ ಮೈನಾರಿಟಿ ಸ್ಟೇಟಸ್? ಸೊ ಇದಕ್ಕೆ ಸರಿ ಉತ್ತರ 6 ಧರ್ಮಗಳಿಗೆ ಈ ಒಂದು ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ನೀಡಲಾಗಿದೆ. ಅದು ಮೊದಲನೇದು ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನ, ಬುದ್ಧ ಅಥವಾ ಬೌದ್ಧ ಧರ್ಮ, ಕೊನೆಯದಾಗಿ ಪಾರ್ಸಿ ಧರ್ಮ. ಈ 6 ಧರ್ಮಗಳನ್ನು ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ನೀಡಲಾಗಿದೆ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಆಚಾರ್ಯ ವಿನೋಬಾ ಭಾವೆ. ಸೊ ಆಚಾರ್ಯ ವಿನೋಬಾ ಭಾವೆಯವರಿಗೆ ಈ ಒಂದು ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ನೀಡಲಾಯಿತು. ಆ ಮೂಲಕವಾಗಿ ಮೊದಲ ಭಾರತೀಯ ಎನ್ನುವಂಥ ಖ್ಯಾತಿಗೆ ಪಡಿತಾರೆ. ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಏನಿದೆ, ಫಿಲಿಪೈನ್ ದೇಶದ ಅಧ್ಯಕ್ಷರಾದಂಥ ರಾಮನ್ ಮ್ಯಾಗ್ಸೆಸೆ ರವರ ಹೆಸರಿನಲ್ಲಿ ನೀಡಲಾಗುವಂಥ ಪ್ರಶಸ್ತಿಯಾಗಿದೆ. 1957ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು. ಇನ್ನು ಸರ್ಕಾರಿ ಸೇವೆಯಲ್ಲಿದ್ದು ಅವರ ಸೇವೆಯನ್ನು ಪರಿಗಣನೆ ಮಾಡಿ ನೀಡಿದಂತಹ ಪ್ರಶಸ್ತಿಗಳಲ್ಲಿ ಭಾರತದ CD ದೇಶ್ಮುಖ್, ಕಿರಣ್ ಬೇಡಿ, TN ಶೇಷನ್ ಹಾಗೆಯೇ GN ಲಿಂಗ್ಡೋ ರವರಿಗೆ ಈ ಪ್ರಶಸ್ತಿ ದೊರೆತಿದೆ. ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನ. ಈತನ ಸೇನಾನಿ ಕೇತಮಲ್ಲನು ನಿರ್ಮಿಸಿದಂತಹ ದೇವಾಲಯ ಯಾವುದು? ಹೊಯ್ಸಳೇಶ್ವರ, ಚೆನ್ನಕೇಶವ, ಅಮೃತೇಶ್ವರ, ಕೀರ್ತಿನಾರಾಯಣ. ಸೊ ಇವುಗಳಲ್ಲಿ ಹಳೇಬೀಡಿನಲ್ಲಿರುವಂತಹ ಹೊಯ್ಸಳೇಶ್ವರ ದೇವಾಲಯವನ್ನು ವಿಷ್ಣುವರ್ಧನನ ಸೇನಾಧಿಪತಿಯಾದಂತಹ ಕೇತಮಲ್ಲನು ನಿರ್ಮಾಣವನ್ನು ಮಾಡ್ತಾನೆ. ಹಳೇಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು. ಈ ಒಂದು ದೇವಾಲಯವು ಶಿವನನ್ನು ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಾಲಯವಾಗಿದೆ.